ಈಗ ನೀವು ಯಾರಿಗಾರು ಮಾತಾಡ್ಬೇಕಂದ್ರೆ ಜೊತೆಗೆ ಮಾತಾಡ್ಬೇಕು ಅಂತ ನಿರ್ಧಾರ ಮಾಡಿರ್ತೀರೋ ಅವರ ಜೊತೆಗೆ ಮಾತಾಡೋದಕ್ಕೆ ನಿಮ್ಮ ಪ್ರಯತ್ನ ಹೇಗಿರುತ್ತೆ? ನಾರ್ಮಲ್ ಆಗಿ ಹಾಗೆ ಮಾತಾಡ್ತೀರಾ ಅಥವಾ ಪಾಠನ ಶುರು ಮಾಡಿ ಅವರಾಗೆ ಬಂದು ಮಾತಾಡೋ ತರ ಮಾಡ್ತೀರಾ? ಹಾಗೆ ಕ್ಯಾಶುವಲ್ ಆಗಿ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ? ಪ್ರಪಂಚದಲ್ಲಿರುವಂತ ಎಲ್ಲಾ ಜನರು ಗೇಮ್ ಆಟ ಆಡ್ತಾರೆ. ಈಗ ನಾವು ಯಾರ ಜೊತೆನಾದ್ರು ಮಾತಾಡ್ಬೇಕಂದ್ರೆ ಅವರ ಡೈಲಿ ಆಕ್ಟಿವಿಟಿ ಏನಿದೆ, ಅವರು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಏನ್ ಮಾಡ್ತಾರೆ, ವಸ್ತುಗಳನ್ನ ಎಲ್ಲಿಡ್ತಾರೆ, ಹೇಗೆ ಇಡ್ತಾರೆ, ಇಲ್ಲಿ ಜೀವನ ಹೇಗಿದೆ ಅದನ್ನ ಕಂಪ್ಲೀಟ್ ಆಗಿ ಸ್ಟಡಿ ಮಾಡ್ಬಿಟ್ಟು ಹೊರಗೆ ಬಂದು ಹುಡ್ಕೊಂಡ್ ಬಂದು ಮಾತಾಡೋ ತರ ರೆಡಿ ಮಾಡ್ತಾರೆ. ಒಂದು ಕರೆಕ್ಟ್ ಆಗಿ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಒಬ್ಬ ಮನುಷ್ಯ ಇದ್ದಾನೆ ಅಂತ ತಿಳ್ಕೊಳ್ಳಿ, ನೀವೇ ಅಂತ ತಿಳ್ಕೊಳ್ಳಿ. ನಿಮ್ಮ ಲೈಫ್ ನಲ್ಲಿ ನೀವು ಬೆಳಗ್ಗೆ ಟೀ ಎಷ್ಟು ಗಂಟೆಗೂ ಕುಡಿತೀರಾ? ಟೀ ಕುಡ್ದಾದ್ಮೇಲೆ ಯಾರಿಗೆ ಭೇಟಿ ಮಾಡ್ತೀರಾ? ಎಲ್ಲಿಗೆ ಟ್ರಾವೆಲ್ ಮಾಡ್ತೀರಾ? ನಿಮ್ಮ ಲೈಫ್ ನಲ್ಲಿ ಏನೇನ್ ಪ್ರಾಬ್ಲಮ್ಸ್ ಇದೆ, ಲೈಫ್ ನಲ್ಲಿ ಏನೇನು ಪ್ಲಸ್ ಪಾಯಿಂಟ್ಸ್ ಇದೆ, ನೀವು ಸಂತೋಷವಾಗಿರೋದಕ್ಕೆ ಏನ್ ಕಾರಣ, ದುಃಖದಲ್ಲಿ ಇರೋದಕ್ಕೆ ಏನ್ ಕಾರಣ, ಅರ್ಜೆಂಟ್ ಆಗಿ ನಿಮ್ಗೆ ಏನ್ ಅವಶ್ಯಕತೆ ಇದೆ, ಪ್ರತಿಯೊಂದನ್ನು ಎಲ್ಲದನ್ನು ಡೀಟೇಲ್ ಆಗಿ ಚೆಕ್ ಮಾಡ್ತಾರೆ. ಈಗ ನೀವು ಯಾವ್ದಾದ್ರು ಒಂದು ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅಂತ ತಿಳ್ಕೊಳ್ಳಿ. ಯಾವ ಕಂಪ್ನಿನಲ್ಲಿ ಕೆಲಸ ಮಾಡ್ತೀರಾ, ನಿಮ್ಮ ಆ ಒಂದು ಕಂಪ್ನಿನಲ್ಲಿ ಕೆಲಸ ಮಾಡುವಾಗ ಅಲ್ಲಿ ನಿಮ್ದು ಏನ್ ಪೋಸ್ಟ್ ಇದೆ, ನಿಮ್ಮ ನೇಚರ್ ಹೇಗಿದೆ, ನೀವು ಜನರ ಜೊತೆಗೆ ಯಾವ ತರ ಮಾತಾಡ್ತೀರಾ, ನೀವು ಮಾತಾಡುವಂತ ಶೈಲಿ, ನಾವು ಯಾರ ಜೊತೆ ಮಾತಾಡ್ತಾ ಇದ್ರೆ ನಾವು ಮಾತನ್ನ ಹೇಗೆ ಸ್ಟಾರ್ಟ್ ಮಾಡ್ತೀವಿ, ನಾವು ಅವ್ರ ಜೊತೆಗೆ ಮಾತನ್ನ ಶುರು ಮಾಡೋದಕ್ಕೆ ಕಾರಣ ಇರುತ್ತೆ. ಪ್ರತಿಯೊಂದನ್ನು ಡೀಟೇಲ್ ಆಗಿ ಸ್ಟಡಿ ಮಾಡ್ತಾರೆ. ಇದು ಹೇಳ್ತಾ ಇರೋದು ಇರೋರು ಅಂತಲ್ಲ, ನಮ್ಮ ಅಕ್ಕಪಕ್ಕದಲ್ಲಿ ಇರೋರೆ ಸಿಕ್ಕಾಪಟ್ಟೆ ಡೀಪ್ ಆಗಿ ಅನಾಲಿಸಿಸ್ ಮಾಡ್ತಾರೆ. ನಾವು ಮಾತು ಶುರು ಮಾಡಿದಾಗ ನಾವು ಯಾವ ಮಾತಿಗೆ ಯಾವ ತರ ಉತ್ತರ ಕೊಡ್ತೀವಿ ಪ್ರತಿಯೊಂದು ಡೀಟೇಲ್ ಆಗಿ ಸ್ಟಡಿ ಮಾಡ್ತಾರೆ ಅವರು. ಅಲ್ಲಿ ಹಣದ ಫ್ಲೋ ಹೇಗಿರುತ್ತೆ, ಆ ಫ್ಲೋ ಇನ್ನ ವೇರಿಯೇಷನ್ ಮಾಡಿದ್ರೆ ನಾವಾಗೆ ಹೋಗಿ ಅವ್ರ ಜೊತೆಗೆ ಮಾತಾಡ್ತೀವ, ಪ್ರತಿಯೊಂದನ್ನು ಕ್ಲಿಯರ್ ಆಗಿ ಚೆಕ್ ಮಾಡ್ತಾರೆ. ನಮ್ಮ ಬಿಹೇವಿಯರ್ ಹೇಗಿರುತ್ತೆ, ನಾವು ಯಾವ ತರ ಯೋಚನೆ ಮಾಡ್ತೀವಿ, ಅವರು ನಮ್ಮ ಎದುರುಗಡೆ ಬಂದು ಮಾತಾಡಿದಾಗ ನಾವು ಅದಕ್ಕೆ ಯಾವ ತರ ರಿಯಾಕ್ಷನ್ ಕೊಡ್ತೀವಿ ಅನ್ನೋದನ್ನ ಡೀಟೇಲ್ ಆಗಿ ರಿಯಲೈಸ್ ಮಾಡ್ತಾರೆ. ನಮ್ಮ ಜೊತೆಗೆ ಅವರು ಮಾತನ್ನ ಸ್ಟಾರ್ಟ್ ಮಾಡುವಾಗ ಯಾವ ತರ ಮಾತಾಡ್ಬೇಕು, ನಾವು ಒಂದು ಮಾತು ಹೇಳಿದ್ಮೇಲೆ ಅದಕ್ಕೆ ಕೌಂಟರ್ ಹೇಗ್ ಮಾಡೋದು, ಪ್ರತಿಯೊಂದನ್ನು ಡೀಟೇಲ್ ಆಗಿ ಚೆಕ್ ಮಾಡ್ತಾರೆ. ಟೈಮ್ ಅವರು ಟ್ರೈ ಮಾಡಿದಾಗ ಅವರಿಗೆ ಅದು ಏನು ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಮತ್ತೆ ಅವ್ರು ಕನ್ಫ್ಯೂಸ್ ಆಗ್ಬಿಡ್ತಾರೆ. ಏನಪ್ಪ ಇದು, ಇವ್ರ ಬಗ್ಗೆ ಇಷ್ಟೊಂದು ಸ್ಟಡಿ ಮಾಡಿದೆ, ಇಷ್ಟೊಂದೆಲ್ಲ ಸ್ಟಡಿ ಮಾಡಿದ್ರು ಜೊತೆಗೆ ಹೇಗೆ ಕೌಂಟರ್ ಮಾಡೋದು ಪ್ರತಿಯೊಂದನ್ನು ಅನಲೈಸ್ ಮಾಡಿ ಆಮೇಲೆ ಅವರು ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವರು ಬಂದು ನಿಮ್ಮ ಜೊತೆಗೆ ಮಾತಾಡ್ತಾ ಇದ್ದೀರಾ ಅಂತ ತಿಳ್ಕೊಳ್ಳಿ, ಮಾತಾಡ್ತಾ ಇದ್ದಾರೆ ಅನ್ಕೊಳ್ಳಿ. ಅವರು ಮಾತಾಡಿದಾಗ ನಾವು ಕೊಡುವಂತ ರಿಯಾಕ್ಷನ್ಗಳು ಅವ್ರಿಗೆ ಮ್ಯಾಚ್ ಆಯ್ತು ಅಂತ ತಿಳ್ಕೊಂಬಿಡಿ. ಆಗ ಅವರು ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬಿಡ್ತಾರೆ. ಅವ್ರು ಬಂದು ಮಾತಾಡಿದಾಗ ಅವ್ರ ಕೈನಲ್ಲಿ ಗೆಲ್ಲೋದಕ್ಕಾಗಿಲ್ಲ ಅಂತ ತಿಳ್ಕೊಂಬಿಡಿ. ಆಗ ಅವ್ರು ಆಡುವಂತ ಆಟದಲ್ಲಿ ಎದುರುಗಡೆ ಯಾರು ಇರ್ತಾರೋ ಅವ್ರು ಎಷ್ಟೇ ಸ್ಟ್ರಾಂಗ್ ಇದ್ರು ಅವ್ರನ್ನ ಬೆಳೆಸ್ಬಿಡ್ತಾರೆ. ನಾವು ಯಾರ ಜೊತೆನಾದ್ರು ಮಾತಾಡ್ತಾ ಇದೀವಿ, ನಾವು ನನ್ನ ಮಾತನ್ನ ಈಗ ಎದುರುಗಡೆ ಇರೋರಿಗೆ ಕೌಂಟರ್ ಮಾಡೋದಕ್ಕಾಗಿಲ್ಲ ಅಂತ ತಿಳ್ಕೊಳ್ಳಿ. ಆಗ ಅವ್ರು ಅದನ್ನ ಸಿಕ್ಕಾಪಟ್ಟೆ ಪರ್ಸನಲ್ ಆಗಿ ತಗೊಂಡ್ಬಿಡ್ತಾರೆ. ಯಾಕೆಂದ್ರೆ ಈಗ ನಾವು ಯಾರ ಜೊತೆ ನಾವು ಮಾತಾಡ್ತಾ ಇದ್ದೀವಿ ಅಂದ್ರೆ ಕೊಡುವಂತ ಸಡನ್ ರಿಯಾಕ್ಷನ್ಗಳು ಅವರ ಮನಸ್ಸಿಗೆ ಅದು ನೆಗೆಟಿವ್ ಆಗಿ ಹೋಗಿರುತ್ತೆ. ಅದರಲ್ಲಿ ಅರ್ಗಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅದನ್ನ ಮತ್ತೆ ಕೌಂಟರ್ ಮಾಡೋದಕ್ಕೆ ಮತ್ತೆ ಅವರು ಹೊಸ ಗೇಮ್ ನ ಶುರು ಮಾಡ್ತಾರೆ. ಈ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಕೆಲವೊಂದು ಸಾರಿ ನಮ್ಮ ಎದುರುಗಡೆ ಯಾರು ಇರ್ತಾರೋ ಅವ್ರಿಗೆ ಅನುಭವ ಜಾಸ್ತಿ ಇರುತ್ತೆ. ಅವ್ರಿಗೆ ಅನುಭವ ಜಾಸ್ತಿ ಇದೆ ಅಂದ್ಮೇಲೆ ನಮ್ಗೆ ಅವ್ರ ಎದುರುಗಡೆ ಅನುಭವ ಇಲ್ಲ ಅಂತ ತಿಳ್ಕೊಳ್ಳಿ. ಜಾಸ್ತಿ ಅವ್ರು ಮಾಡಿರುವಂತ ಕೌಂಟರ್ ಅಲ್ಲಿ ನಾವು ಸೋತಿಲ್ಲ ಅಂದ್ರೆ ಆಗ ಅವ್ರಿಗೆ ಅದು ಆ ಒಂದು ಆಟ ಇದೆಲ್ವಾ ಸಿಕ್ಕಾಪಟ್ಟೆ ಪರ್ಸನಲ್ ಆಗಿ ತಗೊಂಡ್ಬಿಡ್ತಾರೆ. ಹೇಳ್ತಾ ಇರುವಂತ ವಿಷಯ ಒಂದು ಕೇಳೋದಕ್ಕೆ ನಿಮ್ಗೆ ತುಂಬಾ ಕಾಂಪ್ಲಿಕೇಟೆಡ್ ಆಗಿರ್ಬಹುದು, ಆದ್ರೆ ಇದು ಪ್ರತಿಯೊಬ್ಬರು ಲೈಫ್ ನಲ್ಲೂ ನಡೀತಾನೆ ಇರುತ್ತೆ. ಇವ್ರು ನೋಡ್ತಾ ಇರ್ಬೋದು, ನಾವು ಎಷ್ಟೋ ಜನರ ಜೊತೆಗೆ ತುಂಬಾ ಚೆನ್ನಾಗಿ ಮಾತಾಡ್ತಾ ಇರ್ತೀವಿ, ಎಲ್ಲ ಪರ್ಫೆಕ್ಟ್ ಆಗಿರುತ್ತೆ. ಆದ್ರೆ ನಾವು ಮಧ್ಯ ಹೇಳುವಂತ ಒಂದೊಂದೇ ಪದಗಳಿಗೆ ಎದುರುಗಡೆ ಇರೋರು ಅದನ್ನ ಸಿಕ್ಕಾಪಟ್ಟೆ ಸೀರಿಯಸ್ ಆಗಿ ತಗೊಂತಾ ಇರ್ತಾರೆ. ಬಿಹೇವಿಯರ್ ಅಲ್ಲಿ ನಾವು ಸ್ವಲ್ಪ ನಕ್ಕರೂ ಕೂಡ, ನಾವು ಸೈಲೆಂಟ್ ಆಗಿ ಇದ್ರೂ ಕೂಡ, ನಾವು ಅವ್ರ ಜೊತೆಗೆ ಚೆನ್ನಾಗಿ ಮಾತಾಡ್ತಾ ಇದ್ರು ಕೂಡ ಅದ್ರ ಹಿಂದೆ ಏನ್ ಕಾರಣ ಇದೆ ಅನ್ನೋದನ್ನ ಅವರು ಡಿಕೋಡ್ ಮಾಡೇ ಮಾಡ್ತಾರೆ. ಹೇಳ್ತಾ ಇರುವಂತ ವಿಷಯ ಎಷ್ಟು ಡೀಪ್ ಇದೆ ಅಂದ್ರೆ, ಗೊತ್ತಾಗ್ಬೇಕಂದ್ರೆ ನೀವು ಕೆಲಸ ಮಾಡುವಂತ ಜಾಗದಲ್ಲಿ ನೀವು ಒನ್ ಟೈಮ್ ನೋಟಿಸ್ ಮಾಡಿ. ನೀವು ಮಾತಾಡುವಾಗ ನಿಮ್ಮ ಅಕ್ಕಪಕ್ಕದಲ್ಲಿ ಇರುವಂತ 7 ಜನರು ಇದಾರಲ್ವಾ, ನಾವು ಹೇಳುವಂತ ಒಂದೊಂದು ಪದಕ್ಕೆ 8 ಜನ 8 ವಿಚಿತ್ರ ತರ ಅರ್ಥ ತೆಗಿತಾರೆ. ಒಂಥರ ಅರ್ಥ ಮಾಡ್ಕೊಂಡಿರ್ತಾರೆ, ಇನ್ನೊಬ್ರು ಇನ್ನೊಂದ್ ತರ ಅರ್ಥ ಮಾಡ್ಕೊಂಡಿರ್ತಾರೆ. ಅವ್ರು ಅರ್ಥ ಮಾಡ್ಕೊಂಡಿರೋದೇನಾದ್ರು ನಮ್ಗೆ ಏನಾದ್ರು ಗೊತ್ತಾದ್ರೆ ನಾವು ಶಾಕ್ ಆಗ್ಬಿಡ್ತೀವಿ. ಏನಪ್ಪ ಇವ್ರು ಇಷ್ಟೊಂದು ಒಳ್ಳೆಯವರ, ನಾನು ಇವ್ರ ಬಗ್ಗೆ ತುಂಬಾ ಕೆಟ್ಟದಾಗಿ ಯೋಚನೆ ಮಾಡ್ಬಿಟ್ಟೆ ಅಂತ ಒಬ್ರಿಗೆ ನಾವು ಹೇಳ್ತೀವಿ. ಇನ್ನೊಬ್ರಿಗೆ ಏನ್ ಇವ್ರು ಇಷ್ಟೊಂದು ಚೆನ್ನಾಗಿ ಮಾತಾಡ್ತಾರೆ, ಇವ್ರ ಮನಸ್ಸಲ್ಲಿ ನನ್ನ ಬಗ್ಗೆ ಇಷ್ಟೊಂದು ಕೆಟ್ಟದಾಗಿದೆನಾ ಅಂತ ಯೋಚನೆ ಮಾಡ್ತೀವಿ.
ಇನ್ನು ಎಷ್ಟೋ ಜನರು ಅವ್ರು ನಮಗೆ ಪರಿಚಯನೇ ಇರೋದಿಲ್ಲ, ಅವ್ರ ಮನಸ್ಸಲ್ಲಿ ಏನಿದೆ ಅಂತ ನಾವು ತಿಳ್ಕೊಂಡ್ರೆ ಅವಾಗಲೂ ಕೂಡ ನಮಗೆ ಶಾಕ್ ಆಗುತ್ತೆ. ಓ, ಇವ್ರಿಗೆ ನನ್ನ ಮಾತುಗಳು ಅಂದರೆ ತುಂಬ ಇಷ್ಟ, ನಾನು ಇವ್ರಿಗೆ ಎಷ್ಟೇ ಅವಾಯ್ಡ್ ಮಾಡಿದ್ರು ಮತ್ತೆ ಮತ್ತೆ ಬಂದು ಇವ್ರು ಮಾತಾಡಿದ್ರು, ಪಾಪ ಇವ್ರಿಗೆ ನಾನು ತುಂಬ ತೊಂದರೆ ಕೊಟ್ಬಿಟ್ಟೆ ಅಂತ ನಮ್ಮ ಮೈಂಡ್ನಲ್ಲಿ ಆ ಥರ ಯೋಚನೆಗಳು ಬರೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಇವಾಗ ಹೇಳ್ತಾ ಇರುವಂಥ ವಿಷಯ ಇದು ಬಂದು ಜಸ್ಟ್ ಸ್ಟಾರ್ಟಿಂಗು. ಇದ್ರ ಬಗ್ಗೆ ನಾವು ಜಾಸ್ತಿ ಡೀಪಾಗಿ ತಿಳ್ಕೊಳ್ಳೋದಕ್ಕೆ ಹೋದ್ರೆ ಇನ್ನೂ ಕುತೂಹಲ ಇರುತ್ತೆ. ಇದು ವಿಷಯ ನಿಮ್ಗೆ ಗೊತ್ತಾಗ್ಬೇಕಂದ್ರೆ ಯಾವಾಗ ತುಂಬಾ ಜನರನ್ನ ಭೇಟಿ ಮಾಡ್ತೀರಾ, ನಿಮ್ ಸರೌಂಡಿಂಗ್ ಅಲ್ಲಿ ಸಿಕ್ಕಾಪಟ್ಟೆ ಗ್ಯಾದರಿಂಗ್ ಜನರು ಜಾಸ್ತಿ ಇರ್ತಾರೆ, ಯಾವಾಗ ನೀವು ಜಾಸ್ತಿ ಜನರ ಜೊತೆಗೆ ಕೆಲಸ ಮಾಡ್ತೀರಲ್ವಾ, ನಾವು ಅವ್ರ ಜೊತೆಗೆ ಮಾತಾಡಿದಾಗ ಇಮಿಡಿಯೇಟ್ ಆಗಿ ಅವರು ರಿಯಾಕ್ಷನ್ ಕೊಡ್ತಾರೆ. ಅದನ್ನ ನೋಟಿಸ್ ಮಾಡಿ ಅನಲೈಸ್ ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ. ಈಗ ನಾನು ಇಲ್ಲಿವರೆಗೂ ಹೇಳಿದಂತ ವಿಷಯದಲ್ಲಿ ನಿಮ್ಗೆ ಯಾವ ಪಾರ್ಟ್ ತುಂಬಾ ಇಷ್ಟ ಆಯ್ತು ಅಂತ ಹೇಳಿ. ಲೈಫ್ ಸರೌಂಡಿಂಗ್ ನಲ್ಲೂ ಕೂಡ ನಡೀತಾನೆ ಇರುತ್ತೆ, ಪ್ರತಿಯೊಬ್ಬರು ಲೈಫ್ ನಲ್ಲೂ. ನಾವು ನೋಟಿಸ್ ಮಾಡಿದ್ರು ಅದೇನು ನಮ್ಗೆ ಗೊತ್ತೇ ಇಲ್ಲ ಅನ್ನೋ ತರ ಇದ್ರೆ ಒಳ್ಳೇದು. ಯಾಕೆ ಗೊತ್ತಾ, ಈಗ ಅದು ನಮ್ಗೆ ಗೊತ್ತಾಯ್ತು ಅಂತ ಎದುರುಗಡೆ ಇರೋರಿಗೆ ಗೊತ್ತಾಗ್ಬಿಟ್ರೆ ನಮ್ಮ ಲೈಫ್ ನಲ್ಲಿ ಪ್ರಾಬ್ಲಮ್ಗಳು ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ. ಗೊತ್ತಿಲ್ಲದೆ ಇರುವಂತ ವಿಷಯಗಳ ಬಗ್ಗೆ ಜಾಸ್ತಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನನೂ ಪಡ್ಲಿಕ್ಕೆ ಹೋಗ್ಬಾರ್ದು. ಬೈ ಚಾನ್ಸ್ ತಿಳ್ಕೊಂಡ್ರು ಕೂಡ ನಮ್ಗೆ ಏನು ಗೊತ್ತಿಲ್ಲ ಅಂತ ಸೈಲೆಂಟ್ ಆಗಿರೋದು ಒಳ್ಳೇದು.